ಸಿಎಂ ಪಟ್ಟದ ಬೇಡಿಕೆ ಇಟ್ಟ ಶ್ರೀಗಳ ವಿರುದ್ಧ ಈಗ ದಲಿತಾಸ್ತ್ರ ಪ್ರಯೋಗ ಆಗಿದೆ. ಜಾತಿ ಹೆಸರಲ್ಲಿ ಸ್ವಾಮೀಜಿಗಳು ಮನುಷ್ಯತ್ವವನ್ನ ಕೊಲ್ಲಬಾರದು ಅಂತ ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಕಾಂಗ್ರೆಸ್ನ ಶಾಸಕ ಗರಂ ಆಗಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ಸಿಎಂ ಬೆಂಬಲಕ್ಕೆ ನಿಂತಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ. ಮಳವಳ್ಳಿಯ ಕಾಂಗ್ರೆಸ್ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಮಠಾಧೀಶರು ಎಲ್ಲರ ಧ್ವನಿಯಾಗಿ ಮಾರ್ಗದರ್ಶಕರಾಗಬೇಕು ಹೊರತು ಈ ರೀತಿಯಾಗಿ ಒಂದು ಜಾತಿಗೆ ಧ್ವನಿಯಾಗಬಾರದು ಅಂತ ಸ್ವಾಮೀಜಿ ವಿರುದ್ಧ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಬಹುಸಂಖ್ಯಾತರಾದಂಥ ಜನ ಸದಾ ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಕೊಂಡಿದ್ರು ಕೂಡ ಈ ಒಂದು ವಿಚಾರದಲ್ಲಿ ಮಠಾಧೀಶಪತಿಗಳು ಶೋಷಿತರ ದನಿಯಾಗಬೇಕು ಹೊರತು ನೀವು ಜಾತಿಯ ದನಿಯಾಗೋದು ಸರಿಯಲ್ಲ. ನಾವು ನಿಮ್ಮ ಮಠ ಪೀಠಕ್ಕೆ ಶರಣಿದ್ದೇವೆ, ನಿಮ್ಮನ್ನು ಅನುಸರಿಸ್ತಿದ್ದೇವೆ, ನಿಮ್ಮನ್ನು ಗೌರವಿಸ್ತಿದ್ದೇವೆ. ನಮ್ಮನ್ನು ನೀವು ಮನುಷ್ಯರಂತೆ ಕಾಣಿ. ಸಮಾಜ ಜಾತಿ ಅನ್ನೋ ಹೆಸರಿನಲ್ಲಿ ಮಠ ಮತ್ತು ಪೀಠಾಧಿಪತಿಗಳು ಮನುಷ್ಯತ್ವವನ್ನು ಕೊಲ್ಲುವಂಥ ಕೆಲಸಕ್ಕೆ ಹೋಗಬೇಡಿ ಅನ್ನೋಂಥ ಮನವಿ ಮಾಡ್ತೀನಿ ನಾನು. ಯಾಕಂದರೆ ನಾನು ಒಬ್ಬ ಶೋಷಿತ ವರ್ಗದ ಅತ್ಯಂತ ಅಸ್ಪೃಶ್ಯ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ನೋವನ್ನು ಹಂಚ್ಕೊತಾ ಇದ್ದೇನೆ ಹೊರತು ಈ ದೇಶದಲ್ಲಿ ಈ ಆಧಾರದ ಮೇಲೆ ಅಧಿಕಾರ ಮತ್ತು ನಾಯಕತ್ವವನ್ನು ಘೋಷಣೆ ಮಾಡೋದು ತಪ್ಪು. ಜೊತೆಗೆ ಈ ವಿಚಾರನ ಪಕ್ಷ ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾದಾಗ ನೇರವಾಗಿ ಪಕ್ಷ ತೀರ್ಮಾನ ತಗೊಳ್ಳಿಲ್ಲ. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಹುಮತದ ನಿರ್ಣಯವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು 2 ಬಾರಿ ನಾನು ನೋಡಿದ್ದೇನೆ. 2013ರಲ್ಲೂ ವೋಟಿಂಗೇ ನಡೀತು ನಮ್ಮ ಇಂಟರ್ನಲ್ ಡೆಮಾಕ್ರಸಿ. ಈಗಲೂ ಇಂಟರ್ನಲ್ ಡೆಮಾಕ್ರಸಿಗೆ ನಮ್ಮ ಪಕ್ಷ ಬದ್ಧವಾಗಿದೆ. ಹಾಗಂದಾಕ್ಷಣಕ್ಕೆ ಇನ್ನಿತರಿಗೆ ಅವಕಾಶ ಇಲ್ಲ ಅನ್ನೋಂಥ ಪ್ರಶ್ನೆಯೂ ಇಲ್ಲ. ಸಮಯ, ಸಂದರ್ಭ, ನಾಯಕತ್ವ ಮತ್ತು ಪಕ್ಷದ ಭವಿಷ್ಯತ್ತಿನ ದೃಷ್ಟಿನಲ್ಲಿ ತೀರ್ಮಾನ ಕೈಗೊಳ್ಳೋ ವಿಚಾರ ಹೊರತು ಯಾರೋ ಓಲೈಕೆಗೋಸ್ಕರ ಮಾತಾಡೋದು, ಹೊಗಳಿಕೆಗೋಸ್ಕರ ಮಾತಾಡ್ತಕ್ಕಂಥದ್ದು ಅಥವಾ ಪಕ್ಷಕ್ಕೆ ಧಕ್ಕೆ ಉಂಟು ಮಾಡಬೇಕು ಅಂತ ಮಾತಾಡೋದು ಸಮಂಜಸ ಅಲ್ಲ. ಕೆಲವು ಶಾಸಕರು ಮೊದಲನೇ ಬಾರಿ ಬಂದವರು ಭಾಳ ಹರಡ್ತಾ ಇದ್ದಾರೆ. ಸಮಂಜಸ ಕೂತ್ಕೊಳ್ಳೋಣ, ಪಕ್ಷದೊಳಗೆ ಕೂತ್ಕೊಳ್ಳೋಣ. ನೀವು ಹೈಕಮಾಂಡ್ಗೆ ಹೋಗಿ ಮಾತಾಡ್ತಿರೋ, ನೀವು ತಮ್ಮ ಖರ್ಗೆ ಸಾಹೇಬ್ರಿಗೆ ಮಾತಾಡ್ತಿರೋ, ಸೋನಿಯಾ ಗಾಂಧಿಯವ್ರಿಗೆ ಮಾತಾಡ್ತಿರೋ, ರಾಹುಲ್ ಗಾಂಧಿಯವ್ರಿಗೆ ಮಾತಾಡ್ತಿರೋ, ನಮ್ಮ ಇಲ್ಲಿ ಮುಖ್ಯಮಂತ್ರಿಗಳು ಪಕ್ಷಾಧ್ಯಕ್ಷರ ಹತ್ರ ಮಾತಾಡ್ತಿರೋ, ಒಳಗೆ ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.